ಹಾಯ್ ಫ್ರೆಂಡ್ಸ್, ಸುನೀತಾಸ್ ಕುಕ್ಕಿಂಗ್ಗೆ ಸ್ವಾಗತ. ಈಗ ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಹುಳಿ ಗೊಜ್ಜು ಅಂತ ಮಾಡ್ತಾರೆ, ಅಥವಾ ಮೆಂತ್ಯದ ಗೊಜ್ಜು. ನಾವು ಈ ಥರ ಮಾಡ್ತೀವಿ. ನೋಡಿ ಯಾವ ಥರ ಮಾಡ್ಬೋದು ಅಂತ ತೋರಿಸ್ತೀನಿ. ಮೆಂತ್ಯ ಕಾಳು ಹಸಿದು ಉರಿಬೇಕು, ಮತ್ತು ಬೆಲ್ಲ, ಹುಣಸೆಹಣ್ಣು, ಖಾರದ ಪುಡಿ, ಈರುಳ್ಳಿ, ಬೆಳ್ಳುಳ್ಳಿ ಇಷ್ಟು ಪದಾರ್ಥ ಬೇಕಾಗುತ್ತೆ. ಒಂದು ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪ ನಾವು 1 ಸ್ಪೂನಷ್ಟು ಮೆಂತ್ಯದ ಕಾಳು ಇದನ್ನು ಹುರ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಹುರ್ಕೋತೀವೋ ಅಷ್ಟು ಕಹಿ ಇರಲ್ಲ. ನೋಡಿ, ಅದು ಚಟಪಟ ಅಂದ ತಕ್ಷಣವೇ ಒಂದು ಸ್ವಲ್ಪನೂ ಕಹಿ ಇರಲ್ಲ. ನೋಡಿ, ಇದು ಪೊಂಗಲ್ ಮಾಡಿದಾಗ ಹಾಕ್ಕೊಂಡು ತಿನ್ಬೋದು. ಹುಳಿ ಗೊಜ್ಜು ಅಂತಾರೆ, ಮೆಂತ್ಯದ ಗೊಜ್ಜು ಅಂತಾರೆ. ಬಾಯಿಗೆ ಇಟ್ಟಿದ್ರಂತೂ ಬಿಸಿ ಅನ್ನಕ್ಕೆ ಇದನ್ನು ಹಾಕ್ಕೊಂಡು ತಿನ್ನೋದ್ರಿಂದ ತುಂಬ ರುಚಿಯಾಗಿರುತ್ತೆ. ನೋಡಿ, ಮೆಂತ್ಯ ಸ್ವಲ್ಪ ಫ್ರೈ ಆಗ್ತಾಯಿದೆ, ಇಷ್ಟಾದರೆ ಸಾಕು. ಆಮೇಲೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆ ಎಣ್ಣೆ ಕಾಯಬೇಕು. ಅದಕ್ಕೆ ಸ್ವಲ್ಪ ಸಾಸಿವೆ, ಈಗ ಒಗ್ಗರಣೆಗೆ ಏನೇನು ಹಾಕ್ತೀವೋ ಆ ಥರ ಸಾಸಿವೆ, ಕರಿಬೇವಿನ ಸೊಪ್ಪು ಎಲ್ಲನೂ ಹಾಕೋದು ತುಂಬ ರುಚಿಯಾಗಿರುತ್ತೆ. ಅನ್ನಕ್ಕೂ ಚೆನ್ನಾಗಿರುತ್ತೆ, ಮತ್ತು ಖಾರ ಪೊಂಗಲ್ಗೂ ತುಂಬ ರುಚಿಯಾಗಿರುತ್ತೆ. ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ನಾವು ಜಜ್ಜಿಕೊಂಡು ಇಟ್ಕೊಂಡಿದ್ದೀವಲ್ಲ, ಈ ಬೆಳ್ಳುಳ್ಳಿನೂ ಸ್ವಲ್ಪ ಫ್ರೈ ಮಾಡೋದು. ಎಣ್ಣೆಯಲ್ಲಿ ಫ್ರೈ ಆದ ತಕ್ಷಣ ಹಸಿ ವಾಸನೆ ಎಲ್ಲ ಹೋಗುತ್ತೆ. ನೋಡಿ, ಬೆಳ್ಳುಳ್ಳಿ ಆದಮೇಲೆ ಹಚ್ಚಿಟ್ಕೊಂಡಿರೋ ಈರುಳ್ಳಿ, ಸ್ವಲ್ಪ ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಹಚ್ಚಿರೋ ಈರುಳ್ಳಿ. ನೋಡಿ, ಒಂದು ದೊಡ್ಡ ಗಾತ್ರದ ಈರುಳ್ಳಿ ಆದರೆ ಚೆನ್ನಾಗಿರುತ್ತೆ. ಇದು ಗಟ್ಟಿಗೆ ಬೇಕಾದ್ರೆ ಮಾಡ್ಕೋಬೋದು, ಅಥವಾ ಸ್ವಲ್ಪ ತಿಳಿಯಾಗಿ ಮಾಡಿಕೊಂಡ್ರೆ ಅದು ಚೆನ್ನಾಗಿರುತ್ತೆ. ಖಾರ ಪೊಂಗಲ್ ಜೊತೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಬಿಸಿ ಅನ್ನದ ಜೊತೆ ತಿನ್ನೋದಕ್ಕೂ ರುಚಿಯಾಗಿರುತ್ತೆ. ಆಮೇಲೆ ಹುರಿದಿಟ್ಕೊಂಡಿದ್ದೆಲ್ಲ ಮೆಂತ್ಯ ಕಾಳು, ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ನಿಮ್ಗೆ ತಿನ್ಬೇಕಾದ್ರೆ ಗೊತ್ತಾಗುತ್ತೆ, ಒಂದು ಸ್ವಲ್ಪನೂ ಕಹಿ ಅಂಶ ಇರೋದಿಲ್ಲ. ನೋಡಿದ್ರ, ಸ್ವಲ್ಪ ಎಣ್ಣೆಲಿ ಫ್ರೈ ಆಗಲಿ. ಆಮೇಲೆ ಹುಣಸೆಹಣ್ಣಿನ ರಸ ನೋಡಿ, ಕಪ್ಪು ಹುಣಸೆಹಣ್ಣು ಆಗಿರೋದ್ರಿಂದ ರಸ ಕಪ್ಪು ಬಂದಿದೆ. ಹಳೆ ಹುಣಸೆಹಣ್ಣು ಅಂತಾರಲ್ಲ, ಅದರ ರಸ ಚೆನ್ನಾಗಿ ಬಿಡುತ್ತೆ ಮಾತ್ರ. ನೋಡಿ, ಚೆನ್ನಾಗಿ ಕುದಿಬೇಕು. ಸ್ವಲ್ಪ ನೀರು ಹಾಕ್ಕೊಂಡ್ರೆ ಚೆನ್ನಾಗಿ ಕುದಿಯುತ್ತೆ. ಚೆನ್ನಾಗಿ ಕುದ್ಮೇಲೆ ನಾವು ಸಾಂಬಾರಿಗೆ ಬಳಸ್ತೀವಲ್ಲ ಆ ಖಾರದ ಪುಡಿ, ಅದೊಂದು 2 ಸ್ಪೂನ್. ಸ್ವಲ್ಪ ಇದಕ್ಕೆ ಉಪ್ಪು, ಖಾರ, ಹುಳಿ, ಸಿಹಿ ಎಲ್ಲ ಸ್ವಲ್ಪ ಜಾಸ್ತಿ ಇರಬೇಕು, ಅಷ್ಟೇ ರುಚಿಯಾಗಿರುತ್ತೆ. ನೋಡಿ, ಬೆಲ್ಲನೂ ಬೇಕು. ಇದಕ್ಕೊಂದು 2 ಸ್ಪೂನ್ ಬೆಲ್ಲ ಬೇಕಾಗುತ್ತೆ, ಯಾಕಂದರೆ ಹುಳಿ ಅಂಶ ಜಾಸ್ತಿ ಇರುತ್ತಲ್ಲ, ಅದಕ್ಕೆ. ಎಲ್ಲ ಫ್ರೈ ಆಗಿ ಚೆನ್ನಾಗಿ ಕುದಿಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಈ ಹುಳಿಯಲ್ಲೇ ಮೆಂತ್ಯದ ಕಾಳು ಬೆಂದು ಮೆತ್ತಗೆ ಹೋಗಿರುತ್ತೆ. ಉಪ್ಪು, ಖಾರ, ಹುಳಿ ಎಲ್ಲ ಹಿಡಿದು ನಾವು ತಿನ್ಬೇಕಾದ್ರೆ ಗೊತ್ತೇ ಆಗೋಲ್ಲ ಮೆಂತ್ಯದ ಕಾಳು ಹಾಕಿದ್ದೀವಿ ಅಂತ. ನೋಡಿ, ಒಂದು 5 ನಿಮಿಷ ಮುಚ್ಚಿಟ್ರೆ ಚೆನ್ನಾಗಿ ಹುಳಿ ಗೊಜ್ಜು ರೆಡಿ ಆಯಿತು. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಇದು ಕಪ್ಪಗಿರೋದ್ರಿಂದ ಗೊಜ್ಜು ಕಪ್ಪಗೆ ಅನಿಸ್ಬೋದು ನಿಮಗೆ. ಖಾರದ ಪುಡಿ ಎಲ್ಲ ಹಾಕಿರೋದ್ರಿಂದ ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈಗ ನಾನು ಅದು ಕಪ್ಪಗಿರೋದ್ರಿಂದ ಒಂದು 2-3 ಸ್ಪೂನಷ್ಟು ಹಾಲು ಹಾಕ್ತೀನಿ. ನೋಡಿ, ಸ್ವಲ್ಪ ಬೆಳ್ಳಗಾಯಿತು. ನೋಡಿ, ಹಳೆ ಹುಣಸೆಹಣ್ಣು ಆಗಿರೋದ್ರಿಂದ ಕಪ್ಪಗಿರುತ್ತೆ. ಹೊಸ ಹುಣಸೆಹಣ್ಣಾದರೆ ಚೆನ್ನಾಗಿದೆ, ಆದರೆ ಹಳೆ ಹುಣಸೆಹಣ್ಣಲ್ಲಿ ಕಪ್ಪಗಾಗಿರೋ ಹುಣಸೆಹಣ್ಣಲ್ಲಿ ಮಾಡಿದ್ರೆ ರುಚಿ ಹೆಚ್ಚಾಗಿರುತ್ತೆ. ನೋಡಿ, ಒಂದು ಸ್ವಲ್ಪ ಹಾಲು ಹಾಕಿದ್ಮೇಲೆ ಸ್ವಲ್ಪ ಬಣ್ಣ ಚೇಂಜ್ ಆಯಿತು. ನೋಡಿ, ಎಷ್ಟು ಈಸಿ. ಒಂದು 5 ನಿಮಿಷ ಕುದಿಸಿ ಇಟ್ಕೊಂಡ್ರೆ ರುಚಿಯಾದ ಹುಳಿ ಗೊಜ್ಜು ಅಥವಾ ಮೆಂತ್ಯದ ಗೊಜ್ಜು ರೆಡಿ ಆಯಿತು. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.